ಎಲ್ಲರೂ ಒಕ್ಕಟ್ಟು ಹಾಕ್ತಾರ, ನೀವ್ ಯಾಕೆ ಒಕ್ಕಟ್ಟು ಹಾಕ್ಬಾರ್ದು? ಕಬ್ಬಿಗೆ 5,500 ರೂಪಾಯಿ ರೇಟ್ ಹಾಕ್ಬೇಕಂತ ನಮ್ಮ ಹೋರಾಟ ಹೇಳ್ಬೇಕು. ಮತ್ತ ಯಾಕೆ 5,500 ರೂಪಾಯಿ ಆಗ್ಬೇಕು ಅಂದ್ರ ಎಲ್ಲ ಖರ್ಚ ವೆಚ್ಚ 2 ಪಟ್ಟು 3 ಪಟ್ಟು ಜಾಸ್ತಿ ರೊಕ್ಕ. ಕಬ್ಬಿಗೆ 1 ಟನ್ ಕಬ್ಬು ಬೆಳೆದ್ರೆ ಗೌರ್ಮೆಂಟ್ 5,000 ರೂಪಾಯಿ ಟ್ಯಾಕ್ಸ್ ಹೋಗ್ತೈತೆ. 50,000 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಅಲ್ತಾ ಸಾಹೇಬ್ ಹೋಗ್ತೈತಿ, ನರೇಂದ್ರ ಮೋದಿ ಅಲ್ತಾ ಸಾಹೇಬ್ 50,000 ಕೋಟಿ ರೂಪಾಯಿ ಹೋಗ್ತೈತಿ. ಇಡೀ ನಾಡಿನ ಎಲ್ಲಾ ಕಂಪನಿಗಳು ಕೂಡ 30,000 ಕೋಟಿ ರೂಪಾಯಿ ನಮ್ಮದಾಗುದಿಲ್ಲ. ಕೇಂದ್ರ ಸರ್ಕಾರ ಬಂದು ಕಳಿಗೆ ಇರಲಿಲ್ಲ, ರಾಜ್ಯ ಸರ್ಕಾರ ಬಂದು ಕಳಿಗೆ ಇರ್ತದೆ. ಹೆಂಗ್ ಹೋಗ್ತೈತಿಪ್ಪ ಅಂತಂದ್ರ 1 ಟನ್ ಕಬ್ಬಿಗೆ ಸಾಕಷ್ಟು ಬಾಯಿ ಪ್ರಾಡಕ್ಟ್ಗಳಾಗ್ತಾವ, ಸ್ಟ್ರೀಟ್ ಅದು ಬರ್ತೈತೆ, ಅದ್ರ ಮೇಲೆ ಸೆರೆ ತಯಾರಾಗ್ತೈತೆ. ಸುಮಾರು 4-5 ಲೀಟರ್ದಾಗ 100 ಬಾಟ್ಲಿ ಸೆರೆ ತಯಾರಾಗ್ತವೆ. 100 ಬಾಟ್ಲಿ ಎಷ್ಟು ಮಾಡ್ತಾವ್ರಿ? 10 ರೂಪಾಯಿ ಸೆರೆ ತಯಾರಾಗ್ತೈತೆ. 100 ಬಾಟ್ಲಿ 10,000 ಅಕ್ಕಾಜಿ ಟ್ಯಾಕ್ಸ್ ಹೋಗ್ತೈತೆ. ಅದ್ರೊಳಗಿಂದ ನಾವೇನು ಕೇಳತ್ತಂದ್ರೆ 5,000 ಕೇಳ್ಬೇಕನ್ನೋದಿದ್ದು. ಅದ್ರೊಳಗಿನ ಕೇಂದ್ರ ಸರ್ಕಾರ 1,000 ಕೊಡ್ರಿ, ರಾಜ್ಯ ಸರ್ಕಾರ 1,000 ಕೊಡ್ರಿ. ಇದು 3,300. ಇನ್ನಟ್ಟು ಮುಂದಿನ ಸಲ ಹೋರಾಟ ಮಾಡಿ ಇನ್ನೊಂದು 200, 5,500 ಆಕೈತಿಲ್ರಿ? ಕೇಳಬೇಕಂತ ತೀರ್ಮಾನ ಮಾಡಿದ್ವಿ. ಕೇಳ್ಬೇಕಂತಂದ್ರ ನಾವ ಇನ್ನು ಮುಂದೆ ಕೋಟಿ ಗಂಟೆ ಜನ ಕೊಡ್ಬೇಕು. ಯಾರನ್ನ ಕೂಡ್ಸುದಂಗಾರ? ನೀವು ಬಿಜೆಪಿ ಕಾಂಗ್ರೆಸ್ ಅವರೆಲ್ಲ ಒಕ್ಕಟ್ಟಾಗತ್ತಾರು, ಕಾರ್ಖಾನೆಗಳು ವ್ಯವಸ್ಥೆ ಬರ್ತದ್ರೆ ನೀವ್ ಯಾಕ ನಾಳೆ ನಾವು ಮುಂದಿನ ದಿನ ಮಾಡಿದಾಗ 1 ಕೋಟಿ ಜನ ಸೇರ್ಬೇಕಾಗಿತ್ತು. ನಾವು ಬರ್ತೀರಿ? ಅಮ್ಮಗಳು ನೀವು ಬರ್ತೀರಿಲ್ಲ? ನೀವು ಬರ್ಲಿಲ್ಲ ಅಂದ್ರೆ ಹಣ ಸಿಗುದಿಲ್ಲ. ರೊಕ್ಕ 5,500 ಕಬ್ಬಿಣ ಬಿಲ್ ಅಂತಂದ್ರ ನಿಮಗೆ ಬಂಗಾರ ತರಬಹುದು, ಚಲೋ ಅಂತ ಸಾಡಿನ ತಂದು ಕೊಡಬಹುದು. ಇಲ್ಲಾಂದ್ರೆ ನಿಮ್ ಕೊಳಗಿನ ಬಂಗಾರ ಒತ್ತೆ ಹೋಗುದ ಅದಕ್ಕೆ ಹಾಕಿ ಅದನ್ನ ಹೊಳೆ ಬಿಡಿಸ್ಕೊಳಕ್ಕೂ ಆಗಂಗಿಲ್ಲ, ಓದ್ತೇವೆ ಹೇಳುವಂತ ಪರಿಸ್ಥಿತಿ. ನಾವು ರೈತ ತಾಯಿಯಂದ್ರೆ ಇವತ್ತು ತೀರ್ಮಾನ ಮಾಡ್ಬೇಕ. ಅದು ಒಂದಕ್ಕಲ್ಲ, ಎಲ್ಲಾ ಬೆಳೆಗಳಿಗೂ ರೇಟ್ ಬೇಕಾಗಿತ್ತು. ಇವತ್ತ ನೋಡ್ರಿ, ಯಾವಾಗ ಎಚ್ಚರ ಆಕೈತಿ, ನೀತಿ ಬರೋಮಟ ತುಳಿತು. ನೀತಿ ಬರೋಮಟ ತುಳಿತು, ಖರೆ ಲಾಭ ಇಲ್ಲ. ಎಲ್ಲ ಈಗ ಅವ್ರಿಗೆ 7ನೇ ವೇತನ 8ನೇ ವೇತನ, MLA-ಗಳಿಗೆ 2 ಲಕ್ಷ ಪಗಾರ, ಅವ್ರ ಕೈಯಾಗ ಗಾಡಿ ಗಣ್ಮ್ಯಾನ ಅವ್ರಿಗೆಲ್ಲ ಅವ್ರೆಲ್ಲ ಹೆಚ್ಚಾಗದ. ನಿಮ್ದು ಏನಾಯ್ತು ಬಾಳೆ? ಈಗ ನಿಮ್ ಬಾಳೆ ಅವ್ರು ಎಂದೂ ಸೂಟ್ ಮಾಡೋದಿಲ್ಲ. ಈಗ ಹೆಂಗ್ ಮಾಡೋದು ಹೇಳ್ರಿ? ವಿಷಯ ನೀವ ಹೇಳ್ರಿ, ನೀವ ತೀರ್ಮಾನ ಮಾಡೋದಕ್ಕಾಗೈತೆ. ನಾವೆಲ್ಲ ಗುರುನಾಪುರದಾಗ ನೀವು ಲಕ್ಷಾಂತರ ಜನ ಬಂದ್ರಿ, ಆಶೀರ್ವಾದ ಆಯ್ತು, ಬಲ್ ಸಿಕ್ತು. ಮುಂದೆ ಕೊಡೋದು ಇಸ್ಕೋಬೇಕಲ್ಲ, 5,500 ರೂಪಾಯಿ ಇಸ್ಕೋಬೇಕಾಗೈತೆ. ಮೆಕ್ಕೆಜೋಳಕ್ಕ 5,000 ರೂಪಾಯಿ ತಗೋಬೇಕಾಗಿತ್ತು. ಗೊಂಜಾಳಕ್ಕ, ಭತ್ತ, ರಾಗಿ, ತೊಗರಿ, ಕಡ್ಲೆ, ಏನೇನು ದವಸ ಧಾನ್ಯ ಬೆಳೀತು ಎಲ್ಲದಕ್ಕೂ ರೇಟ್ ತಗೋಬೇಕಾಗೈತೆ. ಕರೆಂಟ್ ಆಗಲಿ 12 ತಾಸು ಕೇಳ್ಬೇಕನ್ನತ್ತು. ಹೇಳ್ಬೇಡ್ರಿ ಹೆಂಗೋಣ? ಮಾಡ್ರಿ ಹುಲಿ, ನೀ ಬರ್ಬೇಕ ಮುಂದೆ ತಗೋಬೇಕ. ಯಾಕಂತಂದ್ರ ರಾತ್ರಿ ಹೊತ್ತ ಅವ್ರೇನ್ ಮಾಡ್ತಿರ್ತಾರೋ ನಿಧಿ ಮಾಡ್ತಿರ್ತಾರ. ನಾವು ಕಬ್ಬಿಣ್ಯಾಗ ನೀರ್ ಹಸಕ್ ಹೋಗ್ಬೇಕು, ಅದು ಪುಕ್ಕಟ 6 ರೂಪಾಯಿ ಕೊಟ್ಟು ಹಚ್ಚಾರ. ನಾವ್ಯಾಕೆ ಹೋಗ್ಬೇಕಾಗೈತೆ? ನಮಗ್ ಹಗಲಿ 12 ತಾಸು 3 ಪೀಸ್ ಲೈನ್ ಕೊಡ್ಬೇಕು, ರಾತ್ರಿ ಹಳ್ಳಿ ಒಳಗೆ ಸಿಂಗಲ್ ಪೀಸ್ ಕಡ್ಡಾಯ ಕೊಡ್ಬೇಕಂತ ಹೋರಾಟ ಮಾಡತ್ತು. 50 ವರ್ಷ ವೈರ್ ಹಾಕಿದಾರ, ಅದರಿಂದ ಸಾಕಷ್ಟು ಬಳಸು ಆಗ್ತಾವ. ಆ ವೈರನ್ನೆಲ್ಲ ಬದಲಾಯಿಸಬೇಕಾಗಿ. ಅದಕ್ಕಾಗಿ ಇವತ್ತ ನೀವೆಲ್ಲ ತೀರ್ಮಾನ ಮಾಡ್ಬೇಕು. ಬಡಾಲಕ್ಕಲಿಗೆ ಅವರೆಲ್ಲ ನೀವು ಇಷ್ಟೆಲ್ಲ ಇದ್ದು ಕೂಡ ಹೋರಾಟಕ್ಕೆ ಭಾಗವಹಿಸಿದ್ರು. ಕೆಲವು ಜನ ಇಷ್ಟೆಲ್ಲ ನಿಮ್ಮಲ್ಲಿ ಕಿರ್ಚಂತೆ ಭಾಗವಹಿಸಿದ್ರು. ಏನ್ ತಪ್ಪೈತೆ? ಬೇರೆ ಬೆಳೆ ಏನ್ ಬೆಳೀತು? ಏನ್ ಬಾಳು ಹೊಲ್ದಾಗ ನಿಲ್ಬೇಕಲ್ಲ, ಹೊಲ್ದಾಗ ಲಾಭ ಮಾಡ್ಕೋಬೇಕು. ಇನ್ನು ಮುಂದೆಲ್ಲ ತಾವ ತೀರ್ಮಾನ ಮಾಡ್ಬೇಕು. ನೋಡ್ರಿ, ಬಹಳ ಇವತ್ತ ರೈತರ ಬದುಕು ಆತಂಕ ಬರ್ತೈತಿ. ಮುಂದ ನೀವೆಲ್ಲ ಸರಳವಾಗಿ ತಿಳ್ಕೊಂಡಿರಿ. ಈ ಭೂಮಿ ಫಲವತ್ತತೆ ಕೂಡ ಹಾಳು ಮಾಡಿದ್ರು. ಅದರ ಯೂರಿಯಾ DAP ಕಾಂಪ್ಲೆಕ್ಸ್ ಈ ಸರ್ಕಾರ ಹಾಳು ಮಾಡೈತೆ. ಹಸಿರು ಕ್ರಾಂತಿ ಅಂತೇಳಿ ಹಿಂಗ 6 ಶಾರ್ಟೇಜ್. ಅವಾಗ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರ ಈ ದೇಶಕ್ಕೆ 6 ಶಾರ್ಟೇಜ್ ಆಗೈತಿ. DAP ಕಾಂಪ್ಲೆಕ್ಸ್ ಕೆಮಿಕಲ್ಸ್ ಅನ್ನು ಹೆಚ್ಚು ಬೆಳೆದ
ಆಹಾರ ಭದ್ರತೆಗಾಗಿ ನಮಗೆಲ್ಲ ಅವತ್ತು ಕೊಟ್ಟರು. ಇವತ್ತು ಭೂಮಿ ಫಲವತ್ತತೆ ಸಂಪೂರ್ಣ ಹಾಳು ಮಾಡಿಬಿಟ್ಟು ಮಾಡಿ ಹೊರಗೋಗ್ಬಿಡು ಮಂದಿ. ಅದರ ತಾಯಂದಿರ ಮಕ್ಕಳ ಮರಿ ಕುಟುಂಬವನ್ನ ಜಕ್ಕೊಂಡ್ ಅದನ್ನ ಚೆನ್ನಾಗಿ ಜಾಪಾನ ಮಾಡಿ ಮನ್ಯಾಗ ಏನಾರು ಹೆಚ್ಚ ಕಡಿಮೆ ಆತಪ್ಪ ಅಂತಂದ್ರ ಆಗ ಹೋಗೋಣ ನೋಡಿ ಅವ್ರ ಒಕ್ಕಲ್ತನ ಉಳಿಸ್ತಕ್ಕಂಥವ್ರು. ಮೊನ್ನೆ ಗುರುರಾಪುರದಾಗ ಚಳವಳಿ ಮಾಡಿದ್ವು. ಎಷ್ಟು ದಿನ ಮಾಡಿದ್ರಿ? 10 ದಿನ ಚಳವಳಿ ಆಯ್ತು. ನಾನು ಬಿಜೆಪಿ ಓಟ್ ಹಾಕಿನ ಮತ್ತೆ ಕಾಂಗ್ರೆಸ್ ಓಟ್ ಹಾಕಿನ JDS ಹಾಕಿನ. ನೀವು ಅಷ್ಟಲ್ಲ ಹೌದ್ರಿ, ಮತ್ತೆ ಒಂದೊಂದು ಓಟ್ ಹಾಕಿಲ್ಲ ಎಲ್ಲರೂ. ನಾನು ಓಟ್ ಹಾಕಿನ ಚಳವಳಿ ಮಾಡೋದಿದ್ದು ಗುರುಲಾಪುರದಾಗ. ಸರ್ಕಾರ ಕಾಂಗ್ರೆಸ್ ಬಿಜೆಪಿ ಅವರ ಬಂದು ಘೋಷಣೆ ಮಾಡ್ಬೇಕಾಗಿತ್ತಲ್ಲ, ಮಾಡ್ಬೇಕಾಗಿತ್ತು. ಕಾಂಗ್ರೆಸ್ ಅವರು ಬಂದು ಮಾಡ್ಬೇಕಾಗಿತ್ತ. ನಾವೆಲ್ಲರ ಮೇಲೆ ಪ್ರೀತಿತ್ತು, ಓಟ್ ಹಾಕಿದ್ವು, ನಮ್ಮ ಮತದಾನದ ಭಿಕ್ಷೆ ಇತ್ತು. ಅವ್ರ ಮೇಲೆ ಅಧಿಕಾರ ಕೊಟ್ಟದು, ಮಂತ್ರಿಗಳು ಮಾಡಿದ್ದು, ಸರ್ಕಾರ ಮಾಡಿದ್ದು, ಶಾಸಕರು ಮಾಡಿದ್ದು, ಏನೆಲ್ಲ ಮಾಡಿದ್ದು, ಶ್ರೀಮಂತರು ಮಾಡಿದ್ದು. ಅವ್ರು ಯಾವತ್ತೆಲ್ಲ ಆರಾಮ ಐಶ್ವರ್ಯ ಬದುಕುವಾಗ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವ್ರು ನಾವು. ಹೌದು, ಅವರ ಬಿಜೆಪಿ ಇರ್ಲಿ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, ಎಲ್ಲರೂ ಹೊಂದಾಣಿಕೆ ಆದ್ರು. ಎಲ್ಲರೂ ಹೊಂದಾಣಿಕೆ ಆದ್ರೆ ಅವ್ರು ಏನಂದ್ರಪ್ಪ ಅಂತಂದ್ರೆ, ಗುರುಗಳ ಇದು ಬಿಸಿನೆಸ್ ಅಂದ್ರ ಅವ್ರ ಈ ಚುನಾವಣೆನೇ ಬೇರೆ, ಈ ಬಿಸಿನೆಸ್ ಬೇರೆ ಅಂದ್ರು. ಮತ್ತಂದ್ರೆ ನಮ್ಮ ಕಬ್ಬು ಬಿಸಿನೆಸ್ ಅಲ್ಲ. ನಾವ್ಯಾಕ ಕಬ್ಬು ಸಂಬಂಧ ಬಿಜೆಪಿ ಕಾಂಗ್ರೆಸ್ JDS ಮಾಡ್ಬೇಕ? ಕಬ್ಬಪ್ಪ ಅಂತಂದ್ರ ಇನ್ನು ಮುಂದೆ ನಾವು ಕೋಟಿ ಜನ ಕೊಡ್ಬೇಕು. ಕೊಡ್ಲು ಬೇಡ್ರಿ. ಈಗ 300 ರೂಪಾಯಿ ಬಿಜೆಪಿ ಕಾಂಗ್ರೆಸ್ ಬಂದಿಲ್ಲ, ಇಡೀ ನಾಡಿನ ರೈತರಿಗೆಲ್ಲ ಬಂತು. ನಾಡಿನ ರೈತರಿಗೆಲ್ಲ ಮೆಕ್ಕೆಜೋಳಕ್ಕೆ ರೇಟ್ ಸಿಕ್ತು. ನೀವು ವಿಚಾರ ಮಾಡ್ರಿ, ಅವ್ರ ಬಿಜೆಪಿ ಕಾಂಗ್ರೆಸ್ JDS ಇದ್ರೆ ಹೊಂದಾಣಿಕೆ ಹೆಂಗ ಆಗ್ತಾರೋ? ನಾವಿಲ್ಲಿ ಅದ್ರ ಸಂಬಂಧ ಎಷ್ಟು ಜಗಾಡ್ತು, ಊರಾಗ ಜಗಾಡ್ತು ಹೇಳಿದ್ರೆ ಬಿಜೆಪಿ ಕಾಂಗ್ರೆಸ್ಗಾಗಿ. ಮತ್ತ ಓಟ್ ಹಾಕಿದವ್ರು ಕಬ್ಬು ಬೆಳೆಗಾರಲ್ಲ. 10 ದಿವಸ ನಾವು ಬೀದಿ ಒಳಗೆ ರಾತ್ರಿ ಹಗಲಿ ಹಣದ ಚಳವಳಿ ಮಾಡಿದ್ವು. ನೀವು ಲಕ್ಷಾಂತರ ಜನ ನಮ್ಮ ರೈತ ದೇವರುಗಳು ಭಾಗವಹಿಸ್ರ. ಯಾವಾಗ ಅನಿಸ್ತಪ್ಪ ಅಂದ್ರ ಲಕ್ಷಾಂತರ ಜನ ಅವ್ರು ಇರ್ತಕ್ಕಂಥ ಓಟ್ ಬ್ಯಾಂಕ್ ಎಲ್ಲ ಬರಾಕೈತೀನಿ, ನಮ್ಮ ಬದುಕಿಲ್ಲ ಅಂತೇಳಿ ಕಾರ್ಖಾನೆಯವ್ರು ಹೆದರಿದ್ರು. ಅವಾಗ ಅಧಿಕಾರಿಗಳನ್ನ ಹಚ್ಚಿಕೊಟ್ಟು ನಾವು ಮತ್ತ 200 ರೂಪಾಯಿ ಕೊಡಾಕ ನಿಂತ ಲಾಸ್ಟ್ 100 ರೂಪಾಯಿ ಕೊಡ್ಲಿಲ್ಲ ಅಧಿಕಾರಿಗಳಿಗೆ. ನಮಗೊಂದು ಕಾರ್ಖಾನೆ ಬೇಕಾದ್ರೆ 1 ವರ್ಷ ಬಂದ್ ಮಾಡ್ತು ಅಂದ್ರ ಮತ್ತೆ ನಾವು ರಾಷ್ಟ್ರೀಯ ಹೆದ್ದಾರಿ ಕೊಟ್ಟಾಗ ಸರ್ಕಾರ ಗುರುಲಾಪುರಕ್ಕೆ ಬಂದು ಮಂಡಿಗಾಲ ಬರುವಂತ ಕೆಲಸ. ಇವೆಲ್ಲ ವಿಚಾರಗಳು ತಾವ ತಿಳ್ಕೊಬೇಕಾಗಿತ್ತು. ನಾವು ಕಟ್ಟಿಗೆ ಕೂತ್ಕೊಡ್ದ ಬರೀ ಏನ್ ಮಾತಾಡ್ತೋ, ನರೇಂದ್ರ ಮೋದಿ ಸಾಹೇಬ್ ಹಂಗ, ಸಿದ್ದರಾಮಯ್ಯ ಹಂಗ, ಕುಮಾರಸ್ವಾಮಿ ಹಂಗ, ಯಡಿಯೂರಪ್ಪ ಹಂಗ, ಮತ್ತೊಬ್ರು ಹಂಗ ಅಂತೇಳಿ ಅವ್ರು ಬಾಳೆದ ಮಾತಾಡ್ತು. ಎಂದೂ ಕೂಡ ನಮ್ಮ ಬಾಳೆದ ನಮ್ಮ ಕಾಯಿಪಲ್ಯ ರೇಟ್ ಸಿಗ್ಲಿಲ್ಲ, ನಮ್ಮ ಮೆಕ್ಕೆಜೋಳಕ್ಕೆ ಸಿಗ್ಲಿಲ್ಲ, ಕಬ್ಬಿಗೆ ಸಿಗ್ಲಿಲ್ಲ. ಕಬ್ಬಿಗೆ ನಿಮಗೆ 3,300 ರೂಪಾಯಿ ದೊಡ್ಡದಲ್ಲ. 10 ವರ್ಷದಿಂದ ನಿಮ್ಮ ಗೊಬ್ಬರ, ಪೆಟ್ರೋಲ್, ಡೀಸೆಲ್, ಆಳುಗಳ ಖರ್ಚು ಏನಿತ್ತು? ಇದ್ರ ಅರ್ಧಕ್ಕಿಂತ ಕಡಿಮೆ ಐತಿ. ಇವತ್ತು 500 ರೂಪಾಯಿಗೆ ಒಂದು ಕೂಲಿ ಆಗೈತೆ. ಗೊಬ್ಬರ, ಡೀಸೆಲ್, ಪೆಟ್ರೋಲ್ 3 ಪಟ್ಟ. ಬಂಗಾರ ಎಷ್ಟಿತ್ತು 10 ವರ್ಷದಿಂದ? 6 ತಿಂಗಳಿಂದ ಎಷ್ಟಿತ್ತು? 45,000 60,000 ಹೋಗಿ ಇವತ್ತ 1.5 ಲಕ್ಷ ರೂಪಾಯಿ ಬಂಗಾರ ಆಗೈತಿ. ಬಂಗಾರ ನಜರ್ ಯಾರು ಹೆಚ್ಚು ಖರೀದಿ ಮಾಡಿದ್ರೆ? ನಾವು ರೈತರ ಮಕ್ಕಳು ಜಾಸ್ತಿ, ಜನಸಂಖ್ಯೆ ಒಳಗೆ ನಾವು ಜಾಸ್ತಿ ಇರೋದು. ಮತದಾನ ನಾವು ಹೆಚ್ಚು ಮಾಡಿದವರು ಈ ದೇಶದಾಗ. ಭೂಮಿನೂ ಕೂಡ ನಮ್ಮದು ಹೆಚ್ಚೈತೆ. ಆದ್ರೂ ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತ ನೆನಪಿಲ್ಲ. ಯಾರು ಸಾಯತ್ತೀನಿ ದೇಶದಾಗ. ಹೆಚ್ಚು ಮತದಾನ ಕೊಟ್ಟು ಪ್ರಧಾನಮಂತ್ರಿ ಮಾಡಿದ್ರು. ಈ ದೇಶದ ಪ್ರಧಾನಮಂತ್ರಿ ಕೂಡ ಸುಳ್ಳು ಹೇಳತ್ತರು. ಈ ದೇಶದ ಪ್ರಧಾನಮಂತ್ರಿ ಏನ್ ಹೇಳ್ರಪ್ಪ ಅಂತಂದ್ರ, ಸ್ವಾಮಿನಾಥನ ವರದಿ ಜಾರಿಗೆ ತರ್ತೀವಿ ಅಂತೇಳಿ 11 ವರ್ಷ ಈ ದೇಶದ ಪ್ರಧಾನಮಂತ್ರಿ ಅವ್ರು ಹೇಳ. ನಾವೇನ್ ಮಾಡಿದ್ವು? ಬಟ್ ನೋಡಂಗ್ ಓಟ್ ಹಾಕಿದ್ವು. ಆಶಯಕ್ಕಾಗಿ ಏನೋ ಒಂದು ಲಾಭ ಆಕತಿ ನಮಗ. ಸ್ವಾಮಿನಾಥನ ವರದಿ ಅಂದ್ರ ನಮ್ಮ ರೇಟ್ ಡಬಲ್, 1+50 ರೇಟ್ ಡಬಲ್ ಆಕೈತೆ ಅಂತೇಳಿ ನಾವೆಲ್ಲ ಓಟ್ ಹಾಕಿದ್ವು. 11 ವರ್ಷದಿಂದ ಸುಳ್ಳು ಹೇಳಿದ್ರು. ಮತ್ತೊಕ್ಕ 3ನೇ ಸಲ ಇವತ್ತ ಅವ್ರು ಮಂತ್ರಿ ಮಾಡಿದ್ರು. ಪ್ರಧಾನಮಂತ್ರಿ ಮಾಡಿದ್ರು. ಈ 224 ಮಂದಿ ಸುಳ್ಳು ಹೇಳ್ತಾರೋ, 524 ಮಂದಿ ಸಂಸದರು ಸುಳ್ಳು ಹೇಳ್ತಾರೋ. ಮತ್ತಿನ್ನ ಏನ್ ನಂಬುದು? ಯಾಕ ರೈತರ ಆತ್ಮಹತ್ಯೆ ಮಾಡ್ಕೋತಾರೋ?
ಈ ದೇಶಕ್ಕೆ ಅನ್ನ ಕೊಟ್ಟರ ದವಸ ಧಾನ್ಯ ಏನೇನ ಬೇಕ ಬೆಳೆದು ಕೊಟ್ಟರು, ಬೆಣ್ಣೆ ತುಪ್ಪ ಹಾಲ ಎಲ್ಲ ಬೆಳೆದು ಕೊಟ್ಟರು. ಈ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೋತಾನಂತೆ? ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಮೂರು ಇಲ್ಲ. ಅಂಬೇಡ್ಕರ್, ಗಾಂಧೀಜಿ ಎಂತ ಸಾವಿರಾರು ಜನ ಬಲಿದಾನ ಹೋರಾಟ ಮಾಡಿ, ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮ ಎಂತಿಂತವ್ರು ಇವತ್ತು ಬಲಿದಾನ ಮಾಡಿ ನಮಗೆ ಸ್ವತಂತ್ರ ತಂದು ಕೊಟ್ರ. ಹಂಗಾರೆ ಯಾಕೆ ಸಾಯ್ಬೇಕು? ಈಗ ಅವ್ರು